ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು. ನಾನು ಇವತ್ತಿನ ವಿಡಿಯೋದಲ್ಲಿ ರೋಡ್ ಸ್ಟೈಲಲ್ಲಿ ಮಾಡುವಂತಹ ಕ್ರಿಸ್ಪಿ ಆದಂತಹ ಹಾಗೆ ಟೇಸ್ಟಿ ಆದಂತಹ ಆನಿಯನ್ ಮಿರ್ಚಿನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ಕ್ವಿಕ್ ಆಗಿ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 4 ರಿಂದ 5 ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ಇರಬೇಕು. ಈ ರೀತಿ ಸ್ಲೈಸ್ಗಳಾಗಿ ಕಟ್ ಮಾಡಿಕೊಂಡ್ರೆ ನಮ್ಮ ಈರುಳ್ಳಿ ಬಜ್ಜಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದರೆ ಇವೆಲ್ಲವನ್ನು ನಾನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಮಸಾಲನ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಮೊದಲೇದಾಗಿ ನಾನು ಒಂದು 4 ರಿಂದ 5 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕರಿಬೇವು ಇದ್ದರೆ ಅಲ್ಲಲ್ಲಿ ಸಿಗ್ತಾ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇದನ್ನ ಊಟದಲ್ಲೇ ಹಾಕಿದಾಗ ಬಿಸಾಕ್ತಿರ್ತಾರೆ. ಸೊ ಈ ರೀತಿ ನೀವು ಒಂದು ಮಿರ್ಚಿ ಬಜ್ಜಿಯಲ್ಲಿ ಹಾಕಿ ಕೊಟ್ರೆ ಇಂಡೈರೆಕ್ಟ್ ಆಗಿ ತಿಂತಾರಲ್ವಾ. ಕರಿಬೇವು ಹೆಲ್ತಿಗೆ ತುಂಬಾನೇ ಒಳ್ಳೆಯದು ಕೂಡ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೇನೆ ಸ್ವಲ್ಪ ಅಜ್ವಾನನು ಕೂಡ ಹಾಕಿದ್ದೀನಿ. ಅಜ್ವಾನ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅದು ಚೆನ್ನಾಗಿ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ತುಂಬಾ ಖಾರ ಇರೋದು ತಗೊಂಡ್ರೆ ನೀವು ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡೋದು ಬೆಸ್ಟು. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಹಾಕೋದ್ರಿಂದ ಈ ಒಂದು ಮಿರ್ಚಿಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಅಂತೇಳಿ ಅಷ್ಟೇ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇದಕ್ಕೆ ನಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ನಿಂಬೆ ಹಣ್ಣು ಫ್ಲೇವರ್ ಒಬ್ರೊಬ್ರಿಗೆ ಇಷ್ಟ ಆಗೋದಿಲ್ಲ, ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲ ಜೊತೆಗೆ ಈ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಈರುಳ್ಳಿ ಎಲ್ಲನೂ ಲೇಯರ್ ಆಗಿ ಸಪ್ರೇಟ್ ಆಗಬೇಕು. ಅದು ಕೊನೆಯಲ್ಲಿ ಕೂಡ್ಕೊಂಡಿತ್ತಲ್ವಾ, ಅದು ಲೇಯರ್ ಆಗಿ ಸಪ್ರೇಟ್ ಆದ್ರೇನೆ ಈರುಳ್ಳಿ ನಾವು ಫ್ರೈ ಮಾಡ್ಕೊಳ್ಳುವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಲೇಯರ್ ಎಲ್ಲನೂ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾವಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಬೌಲ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ನೋಡಿಕೊಂಡು ಹಾಕೊಳ್ಳಿ. ಈರುಳ್ಳಿಗೆ ಜಸ್ಟ್ ಕೋಟಿಂಗ್ ಆಗಬೇಕು ಅಷ್ಟೇನೆ. ಜಾಸ್ತಿ ನೀವು ಕಡಲೆ ಹಿಟ್ಟನ್ನು ಹಾಕಿದ್ರೆ ಈ ಈರುಳ್ಳಿ ಮಿರ್ಚಿ ಅಥವಾ ಈರುಳ್ಳಿ ಪಕೋಡ ಇದೆಲ್ವಾ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಇದನ್ನ ನೋಡಿಕೊಂಡು ಹಾಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಮೊದಲಾಗಿ ಈರುಳ್ಳಿಯಲ್ಲಿರ್ತಕ್ಕಂಥ ನೀರಿನ ಅಂಶದಿಂದನೇ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಚಿಮಿಸ್ಕೊಂಡು ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಬೇಗನೆ ಸ್ಮೂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಯಾವಾಗ ಮಾಡ್ಕೊಳ್ತೀರಾ ಈರುಳ್ಳಿ ಮಿರ್ಚಿ ಅವಾಗನೇ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಬೆಸ್ಟು. ನೀವು ಇನ್ನು 1 ಅವರ್ ಆಮೇಲೆ ಮಿರ್ಚಿನ ಮಾಡ್ತೀನಿ ಅಂದರೆ ನೀವು ಇವಾಗನೇ ಇದನ್ನು ಹಿಟ್ಟನ್ನು ಕಲಸಿಟ್ರೆ ಏನಾಗುತ್ತೆ, ಈರುಳ್ಳಿ ಸಾಫ್ಟ್ ಆಗಿ ನಿಮಗೆ ಈ ಮಿರ್ಚಿ ಕ್ರಿಸ್ಪಿಯಾಗಿ ಬರೋದಿಲ್ಲ, ಸಾಫ್ಟ್ ಅಂತ ಅನಿಸುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇವೆಲ್ಲವನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಗೇನೆ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಔಟ್ಸೈಡ್ ಎಲ್ಲ ತಿನ್ನುವಾಗ ಅದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕಂಪಲ್ಸರಿ ಆ್ಯಡ್ ಮಾಡಿರ್ತಾರೆ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಒಂದು 2 ಮಿನಿಟ್ಸ್ವರೆಗೂ ಅಷ್ಟೇನೆ ರೆಸ್ಟ್ ಮಾಡಲು ಬಿಡೋಣ, ಸಾಲ್ಟ್ ಎಲ್ಲನೂ ಹೊಂದ್ಕೊಳ್ಳಿ ಅಂತೇಳಿ ಅಷ್ಟೇನೆ. ಇವಾಗ ಈ ಕಡೆ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಈರುಳ್ಳಿ ಪಕೋಡ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇನೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಹೊರಗಡೆ ಹೋಗಿ ತಿನ್ನೋ ಒಂದು ನೆಸೆಸಿಟಿ ಇಲ್ಲದೇನೆ ಮನೆಯಲ್ಲಿ ಯಾವ ರೀತಿ ಕ್ರಿಸ್ಪಿ ಆದಂತಹ ಈರುಳ್ಳಿ ಪಕೋಡನ ಮಾಡ್ಬೋದಂತೇಳಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಈ ರೀತಿ ಪ್ರೊಸೀಜರ್ನ ಫಾಲೋ ಅಪ್ ಮಾಡಿ ನೋಡಿ. ಖಂಡಿತ ನಿಮಗೂ ಕೂಡ ಕ್ರಿಸ್ಪಿ ಆದಂತಹ ಹಾಗೆ ಟೇಸ್ಟಿ ಆದಂತಹ ರೋಡ್ ಸ್ಟೈಲಲ್ಲಿ ಮಾಡುವಂಥ ಆನಿಯನ್ ಪಕೋಡ ಮನೆಯಲ್ಲೇ ಇನ್ಸ್ಟೆಂಟಾಗಿ ರೆಡಿ ಮಾಡ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇವಾಗ ಒಂದು ಸೈಡ್ ಹಾಕಿ ಚೆನ್ನಾಗಿ ಫ್ರೈ ಆಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಅಲ್ಲಲ್ಲಿ ಟರ್ನ್ ಮಾಡ್ಕೊಳ್ತಾ ಕುಂತ್ರೆ ಅದು 2 ಕಡೆನೂ ಚೆನ್ನಾಗಿ ಬೇಯೋದಿಲ್ಲ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಹಾಕ್ಕೊಂಡು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರನೇ ಇದನ್ನು ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆಗಿ ಹೊಂಬಣ್ಣ ಬಂದಿದೆ ಅಲ್ವಾ. ಇಷ್ಟು ಆದಾಗ ಇದನ್ನು ಬಿಸಿಯಾಗಿ ಸರ್ವ್ ಮಾಡಿದರೆ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಎಣ್ಣೆ ತುಂಬ ಬಿಸಿ ಇರಬೇಕು ಈರುಳ್ಳಿ ಪಕೋಡ ಮಾಡುವಾಗ. ಇವಾಗ ಒಂದು ಸೈಡ್ ಚೆನ್ನಾಗಿ ಕಲರ್ಫುಲ್ ಆಗಿ ಫ್ರೈ ಆಗಿದೆ. ಇವಾಗ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು.
ಸೊ ಫ್ರೆಂಡ್ಸ್, ನೋಡ್ತಾ ಇದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ನೋಡಿದ್ರೇನೆ ತಿನ್ಬೇಕು ಅನಿಸ್ತಾ ಇದೆ. ಇನ್ಯಾಕೆ ತಡ ಮಾಡ್ತೇನೆ, ನೀವು ಕೂಡ ಸಂಜೆ ಟೀ ಜೊತೆಗೆ ಈ ಒಂದು ಈರುಳ್ಳಿ ಪಕೋಡನ ಟ್ರೈ ಮಾಡಿ ನೋಡಿ. ಇವತ್ತು ನಾನು ಈ ಒಂದು ಈರುಳ್ಳಿ ಪಕೋಡ ರೆಸಿಪಿನ ನೈಟ್ ಡಿನ್ನರ್ಗೆ ಸೈಡ್ ಡಿಶ್ ಆಗಿ ಲೆಮನ್ ರೈಸ್ ಜೊತೆಗೆ ಸರ್ವ್ ಮಾಡಿದ್ದೆ. ನಿಮ್ಗೆ ಯಾರಿಗೆಲ್ಲ ಈ ರೀತಿ ಈರುಳ್ಳಿ ಪಕೋಡ ಹಾಗೂ ಲೆಮನ್ ರೈಸ್ ಕಾಂಬೋ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಒಂದು ಈಸಿ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.